ಸೌಜನ್ಯ ಕೇಸಲ್ಲಿ ಬಹಳಷ್ಟು ಸಾಕ್ಷಿಗಳು ನಾಶ ಆಗಿದಾವೆ ಅಂಡ್ ಮಿಕ್ಕಿರೋದಕ್ಕೆ ಎನರ್ಜಿ ನಮ್ಮ ಅಮ್ಮಂದು ಎಷ್ಟೋ ವರ್ಷದ ಕನಸು ಇವತ್ತು ನನಸಾಗ್ತೈತೆ. ಆ್ಯಕ್ಚುಲಿ ನನಗೆ ಇದಿಷ್ಟ ಆಗೈತೆ. ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬೆಳಗ್ಗೆನೇ ನಮ್ಮ ಮನೆಯವರೆಲ್ಲ ಕುತ್ಕೊಂಡು ಸಮೀರ್ ಅವ್ರು ಅಪ್ಲೋಡ್ ಮಾಡಿರೋ ವಿಡಿಯೋ ಹಾಕ್ಕೊಂಡು ನೋಡ್ತಿದ್ರು. ನಿಜವಾಗ್ಲೂ ಹೇಳ್ತೀನಿ, ಸಮೀರ್ ಅವ್ರ ಧೈರ್ಯಕ್ಕೆ ನನ್ನ ಕಡೆಯಿಂದ ದೊಡ್ಡ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ತೀನಿ. ಈ ವಿಡಿಯೋ ಕೊನೆಯಲ್ಲಿ ಫಾರ್ಮ್ ಫಿಲ್ ಮಾಡಿ ಅಂತ ಸಮೀರ್ ಅವ್ರು ಹೇಳ್ತಾರೆ. ಸೊ ಫಾರ್ಮ್ ಫಿಲ್ ಮಾಡೋದ್ರ ಮುಖಾಂತರ ನಾವು ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡೋಣ. ಇನ್ನು ವಿಡಿಯೋ ಎಲ್ಲ ನೋಡಿಕೊಂಡು ಪಾಪುಗೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡೋಣ ಅಂತ ಬಂದೆ. ಇವತ್ತು ನ್ಯೂಟ್ರಿಷನ್ ರಿಚ್ ಇರೋವಂಥ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಕೊಡೋದಕ್ಕಿಂತ ಮುಂಚೆ ಪ್ಲೀಸ್ ಮೇಕ್ ಶೋರ್ ನಿಮ್ಮ ಪಾಪುಗೆ ಯಾವುದೇ ಥರ ಅಲರ್ಜಿ ಆಗಲ್ಲ ಅಂತ. ನನ್ನ ಮಗಳಿಗೆ ಯಾವುದೇ ಥರ ಅಲರ್ಜಿ ಸಿಂಪ್ಟಮ್ಸ್ ಇರಲಿಲ್ಲ. ಸೊ ಹಾಗಾಗಿ ನಾನು ಎಲ್ಲ ಥರ ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ತಿದ್ದೀನಿ. ಗೋಡಂಬಿ, ಬಾದಾಮಿ, ಖರ್ಜೂರ, ದ್ರಾಕ್ಷಿ ಆ್ಯಂಡ್ ವಾಲ್ನಟ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಪಾಪು 10 ತಿಂಗಳು ಮೇಲ್ಪಟ್ಟಿದ್ರೆ ಮಾತ್ರ ನೀವು ದ್ರಾಕ್ಷಿನ ಯೂಸ್ ಮಾಡಿ, ಇಲ್ಲಾಂದರೆ ಬೇಡ, ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಸೊ ಒಂದು ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಅದನ್ನು ಫುಲ್ಲು ಕೆಂಪಗಾಗೋವರೆಗೂ ಹುರ್ಕೊಂಡು ಈ ಡ್ರೈ ಫ್ರೂಟ್ಸ್ ಎಲ್ಲನೂ ಫುಲ್ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಇವಾಗ ಹುರ್ಕೋತಿದ್ದೀನಿ. ಅದು ಹುರ್ಕೊಂಡಾದಮೇಲೆ ಅದನ್ನು ಮಿಕ್ಸಿ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಡಿ, ಸ್ವಲ್ಪ ನುಣ್ಣಗಾಗೋವರೆಗೂ ರುಬ್ಕೊಂಡ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ತರಿಯಾಗಿದ್ದರೆ ಸ್ವಲ್ಪ ತಿನ್ನೋದಕ್ಕೆ ಇಷ್ಟಪಡಲ್ಲ. ಸೊ ಹಾಗಾಗಿ ನುಣ್ಣಗಾಗೋವರೆಗೂ ರುಬ್ಕೊಳ್ಳಿ. ನಿಮಗೆ ಗೊತ್ತು ಈ ಡ್ರೈ ಫ್ರೂಟ್ಸಿಂದ ಮಕ್ಕಳಿಗೆ ಎಷ್ಟೆಲ್ಲ ಯೂಸ್ ಇದೆ ಅಂತ. ಅದರಲ್ಲಂತೂ ಬಾದಾಮಿನ 6 ತಿಂಗಳು ಮಕ್ಕಳಿಂದನೂ ಕೊಡ್ಬೋದು. ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡಿದಾದಮೇಲೆ ನೋಡಿ ಈ ಥರ ಹೆಲ್ದಿಯಾಗಿರೋಂಥ ತುಂಬ ಟೇಸ್ಟಿಯಾಗಿರೋಂಥ ಟೆಕ್ಸ್ಚರ್ ರೆಡಿ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸರಿ ಅದಕ್ಕೆ ಬರೋವರೆಗೂ ಮಿಕ್ಸ್ ಮಾಡ್ತಾನೇ ಇರಿ. ಸೊ ನೋಡಿ ಇವಾಗ ಈ ಥರ ಕನ್ಸಿಸ್ಟೆನ್ಸಿ ಈ ಥರ ಬರಬೇಕು. ಮಕ್ಕಳು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ. ಪಾಪುಗೆ ತಿನ್ನಿಸಿ ಆದಮೇಲೆ ನಾನು ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡೆ. ಆಮೇಲೆ ಸ್ವಲ್ಪ ಬಟ್ಟೆ ಒಣಗಾಕೋದಿತ್ತು ಅಂತ ಹೇಳಿ ಬಟ್ಟೆ ಒಣಗಾಕೋದಕ್ಕೆ ಅಂತ ಹೋದೆ. ಇವಾಗ ಮಳೆಗಾಲ ಆಗಿರೋದ್ರಿಂದ ಸೊ ಹೊರಗಡೆ ಬಟ್ಟೆ ಒಣಗಾಕಿದ್ರೆ ಎಲ್ಲ ಒದ್ದೆ ಆಗಿಬಿಡುತ್ತೆ ಅಂಥೇಳಿ ಶೀಟ್ ಕೆಳಗೇ ಒಣಗಾಕ್ತಿದ್ದೀನಿ. ಹಲೋ ಎಲ್ಲರೂ ಹೇಗಿದ್ದೀರಾ? ಇವತ್ತು ಹರ್ಷಿಗೆ ಪಾಪ ಜ್ವರ ಬಂದ್ಬಿಟ್ಟೈತೆ. ನೀಟ್ ಕೋಚಿಂಗ್ ಕ್ಲಾಸ್ಗೆ ಹೋಗಿ ಜ್ವರ ಬರ್ಸ್ಕೊಂಡವಳೆ. ಆ ಬಸ್ಸಲ್ಲಿ ಆ ರಶಲ್ಲಿ ಬರೋದಕ್ಕೂ ಅವಳು ಜ್ವರ ಬರ್ಸ್ಕೊಳ್ಳೋದಕ್ಕೂ ಸೂಪರಾಗೈತೆ. ಅವಳಿಗೆ ಜ್ವರ ಬಂದೈತೆ. ಇವಾಗ ಎದ್ದು ಬಂದವಳೆ 11 ಗಂಟೆಯಲ್ಲಿ. ಅವಳು ಬೂಸ್ಟ್ ಕುಡಿಬೇಕು ಅಂತ ಹೇಳ್ತಾಳೆ ಎನರ್ಜಿ ಬರ್ಸ್ಕೊಳ್ಳೋದಕ್ಕೆ. ಎನರ್ಜಿ. ಸೊ ಅದಕ್ಕೆ ಇಲ್ಲೇ ಅಂಗಡಿಯಲ್ಲಿ ಬೂಸ್ಟ್ ಸಿಗುತ್ತೆ, ಅದಕ್ಕೆ ತರೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಪಾಪ ಜ್ವರ ಬಂದು ಸ್ವಲ್ಪ ಗೊತ್ತೋಗೈತೆ ಗೈಸ್. ಹರ್ಷಿ ಮುಖ ಯಾರಿದು ಬಾ ಹೋಗ್ತಾ ಇದ್ದೀವಿ. ಅದೇನಷ್ಟು ಬ್ಯಾನರ್ ಅದು ನಾಮಕರಣದ್ದು ಸೈಡಿಗೆ ನೋಡಿ, ರಾಮಾಯಣದ್ದು. ಓ ಅದಾ? ಮಹೇಶಪ್ಪನ ಫೋಟೋ ಐತಾ? ಫಸ್ಟ್ ನೋಡಿ ಗೈಸ್, ನಮ್ಮ ಮಾವ ಮಿಂಚ್ತವ್ರೆ ಬ್ಯಾನರಲ್ಲಿ. ಏನು ಬೇಕು? ಬೇಡ. ಅಯ್ಯಯ್ಯೋ ಅಕ್ಷಿ ಹೋಯ್ತು. ಚಿಂಚೆ ಎಲ್ಲಿಂದ ಅಲ್ಲಿ ತೋರ್ಸು. ಈ ಮಾಡಿ ಈ ಮಾಡಪ್ಪ ಚಿಂಚು. ಈ ಮಾಡು. ಈ ಗುಮ್ಮ ಈ ಮಾಡು. ಇಲ್ಲೊಂದಲ್ಲು ಮೇಲೊಂದಲ್ಲು ಚಿಂಚದು ಅಲ್ಲ ಚಿಂಚ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ತಲೆಗೆ ಮಸಾಜ್ ಮಾಡಿಸ್ಕೊಳ್ಳೋಣ ಅಂತ ಮಾಡಿಸ್ಕೊತಿದ್ದೆ. ಮದುಗೂ ಡೈಲಿ ಡ್ಯೂಟಿ ಹೋಗೋದ್ರಿಂದ ಅವ್ರಿಗೆ ಎಣ್ಣೆ ಹಚ್ತಾನೆ ಇರಲಿಲ್ಲ. ಸೊ ಹಾಗಾಗಿ ಅವ್ರಿಗೂ ಎಣ್ಣೆ ಹಚ್ಚಿ ನಾನು ಸ್ವಲ್ಪ ಎಣ್ಣೆ ಹಚ್ಚಿಸ್ಕೊಂಡೆ. ಅವರೇ ಎಣ್ಣೆ ಹಚ್ಕೊಟ್ರು.
ಎಣ್ಣೆ ಹಚ್ಚಿಸ್ಕೋಬೇಕಾದ್ರೆ ಚಿಂಚುನ ತೊಡೆ ಮೇಲೆ ಕೂರಿಸ್ಕೊಂಡಿದ್ದೆ. ಅವಳ ಪಾಡಿಗೆ ಅವಳು ಆಟ ಆಡ್ತಿದ್ದಾಳೆ. ಅವಳೇನು ಹಿಂಸೆನೇ ಕೊಡಲ್ಲ. ಅವಳ ಪಾಡಿಗೆ ಅವಳು ಆಟ ಆಡ್ತಾಳೆ. ಊಟ ಮಾಡಿದ್ರೆ ಆಯಿತು, ಮತ್ತು ಕರೆಕ್ಟ್ ಟೈಮಿಗೆ ನಿದ್ದೆ ಮಾಡಿದ್ರೆ ಆಯಿತು. ಅವಳೇನು ಅಷ್ಟು ನನಗೆ ಹಿಂಸೆ ಕೊಡಲ್ಲ. ಅವಳ ಪಾಡಿಗೆ ಅವಳು ಆಟ ಆಡ್ಕೊಂಡಿರ್ತಾಳೆ. ತುಂಬ ಜನ ಹೇಳ್ತಾರೆ ನನ್ನ ಮಗ ಯಾವಾಗಲೂ ಕಿರಿಕಿರಿ ಮಾಡ್ತಾನೆ ಅಂತ. ಬಟ್ ನನ್ನ ಮಗಳು ಆ ಥರ ಅಲ್ಲ, ಯಾವಾಗಲೂ ಖುಷಿಯಾಗಿರ್ತಾಳೆ. ಟೌನಿಗೆ ಹೋಗಬೇಕು. ಏನಕ್ಕಪ್ಪ ಅಂತ ಹೇಳಿದ್ರೆ ಅಮ್ಮ ಮಾಂಗಲ್ಯ ಚೈನ್ ಮಾಡಿಸೋದಕ್ಕೆ ಅಂತ ದುಡ್ಡೆಲ್ಲ ತಂದು ಕೊಟ್ಟಿದ್ರು. ಅವ್ರು ಏನೇ ಮಾಡ್ಸಂಗಿದ್ರು ತಂದು ನನ್ನ ಹತ್ರನೇ ಕೊಡ್ತಾರೆ. ಇಲ್ಲೇ ಮಾಡಿಸು, ಚೆನ್ನಾಗಿ ಮಾಡಿಸ್ತೀಯ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮಾಡಿಸೋದಕ್ಕೆ ಅಂತ ತಗೊಂಡು, ಆ್ಯಕ್ಚುಲಿ ಮಾಡಿಸೋದಕ್ಕೆ ಏನು ಕೊಡಲ್ಲ, ರೆಡಿ ಮಾಡಿ ಇಟ್ಟಿದ್ದಾರೆ, ಅದನ್ನೇ ತೊಗೊಂಬರೋಣ ಅಂತ ಹೋಗ್ತಿದ್ದೀನಿ. ಅಮ್ಮಂಗೆ ತುಂಬ ವರ್ಷದ ಕನಸಿದು, ನನ್ನ ಮಾಂಗಲ್ಯ ಚೈನ್ ಮಾಡಿಸ್ಕೋಬೇಕು, ಅದನ್ನ ಹಾಕೋಬೇಕು ಅಂತ. ಸೊ ಅದಕ್ಕೆ ನಮ್ಮಮ್ಮನ ಎಷ್ಟೋ ವರ್ಷದ ಕನಸು ಇವತ್ತು ಈಡೇರ್ತಿದೆ. ಸೊ ಹೋಗಿ ತಗೊಂಬರೋಣ ಅಂತ ಟೌನಿಗೆ ಹೋಗ್ತಿದ್ದೀನಿ. ಸೊ ಸ್ನಾನನೂ ಮಾಡಿಕೊಂಡೆ, ತಲೆ ಸ್ನಾನ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಮಳೆ ಬರ್ತಿದೆ. ಪಾಪುಗೂ ಸ್ನಾನ ಮಾಡಿಸಿ ಕೂರಿಸಿದ್ದೀನಿ. ಅವಳವಳ ಪಾಡೆಗಳು ಆಟ ಆಡ್ತಿದ್ದಾಳೆ. ಚಿಂಚು ಹಾಯ್ ಚಿಂಚು. ಪಾಪು ಆಟ ಆಡ್ತಿದ್ದಾಳೆ. ಇವಾಗ ಹೋಗ್ಬೇಕು. ಮಳೆ ಬರ್ತಿದೆ. ಮಳೆ ನಿಲ್ಲಿ ಸ್ವಲ್ಪ ಅಂತ ನಿಂತ್ಕೊಂಡಿದ್ದೆ, ಸ್ವಲ್ಪ ಕೂದಲು ಡ್ರೈ ಆಗಲಿ ಅಂತ. ನೋಡೋಣ ನಮಗೆ ಯಾವ ಥರ ಡಿಸೈನ್ ಸಿಗುತ್ತೆ, ಯಾವುದನ್ನು ತಗೋತೀನಿ ಅಂತ ನಿಮಗೂ ತೋರಿಸ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ವಿಡಿಯೋ. ಬಾಯ್. ಇವಾಗ ಹೋಗೋದಕ್ಕೆ ಅಂತ ರೆಡಿಯಾಗಿ ಬಂದ್ವು. ಹೊರಗಡೆ ಮಳೆ ಬರ್ತಿದೆ. ಪಾಪು ಫುಲ್ ಖುಷಿ. ಏನಾದರೂ ಹೊರಗಡೆ ಹೋಗ್ತೀವಿ ಅಂತ ಹೇಳಿದ್ರೆ, ಮಗಳೇ ಹೋಗೋಣ ಹೋಗೋಣ. ಸ್ವಲ್ಪ ಟೌನಿಗೆ ಹೋಗ್ತಿದ್ವು. ಅಮ್ಮಂಗೇನೋ ಒಡವೆ ತೊಗೋಬೇಕು ಅಂತ. ಅವಳು ತಲೆಗೆ ಟೋಪಿ ಹಾಕಿದರೆ ಎಲ್ಲ ಕಿತ್ಕೊಂತಿದ್ದಾಳೆ. ಮಗಳು ಬಿಚ್ಚಬಾರ್ದು, ಹಂಗೆ ಇರಬೇಕು. ಬಿಡಿ ಬಿಡಿ ಬಿಡಿ, ಹೋಗೋಣ ಬನ್ನಿ, ಹೋಗೋಣ ಹೋಗೋಣ. ಕರಿ ಕರಿಬೋದು ಪಾಪುನ. ಹೋಗೋಣ ಚಿಂಚು. ಹೋಗೋಣ 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 ಹೋಗೋಣ. ಮಳೆ ಬರ್ತೈತೆ. ಹೋಗೋಣ ಈಗ ಚಿಂಚು. ಚಿಂಚು ಇಲ್ಲಿ ನೋಡಿ, ಕಂದ ಇಲ್ಲಿ ನೋಡಿ. ಹೇ ಹಾಗೆ ಹೋಗ್ತಾ ಇದ್ದೀವಿ. ನಮ್ಮ ಅಮ್ಮಂದು ಎಷ್ಟೋ ವರ್ಷದ ಕನಸು ಇವತ್ತು ನನಸಾಗ್ತೈತೆ. ನನಗಂತೂ ಫುಲ್ ಎಕ್ಸೈಟ್ಮೆಂಟ್, ನಮ್ಮ ಅಮ್ಮನ ಕನಸು ಈಡೇರ್ತಿದೆಯಲ್ಲ ಅಂತ. ಊರಿಗೆ ತಗೊಂಡೋದಾಗ ನಮ್ಮಮ್ಮ ಎಷ್ಟು ಖುಷಿ ಪಡುತ್ತೋ ಗೊತ್ತಿಲ್ಲ. ಮೋಸ್ಟ್ಲಿ ಅಳುತ್ತೆ ಅನಿಸುತ್ತೆ. ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರು ಹೇಗೆ ಅಂದರೆ ಒಂದೊಂದು ರೂಪಾಯಿನೂ ಕೂಡಾಕಿ ಇಷ್ಟು ದಿನ ಆಯಿತು. ನಮ್ಮಮ್ಮ ಏನಾದರೂ ಮನಸ್ಸು ಮಾಡಿಲ್ಲ ಅಂತಿದ್ರೆ ತಗೊಳ್ಳೋದಕ್ಕೆ ಆಗ್ತಾನೆ ಇರಲಿಲ್ಲ. ಆ್ಯಕ್ಚುಲಿ ನನ್ನ ತಮ್ಮ ಕ್ರೆಡಿಟ್ಸ್ ಹೋಗಬೇಕು. ಅವನು ಆ್ಯಕ್ಚುಲಿ ದುಡ್ದು ಹಳ್ಳಿಗಳಲ್ಲಿ ಚೀಟಿ ಅಂತೆಲ್ಲ ಬರುತ್ತಲ್ಲ, ಅದನ್ನೆಲ್ಲ ಕಟ್ಟಿ ಫೈನಲಿ ಒಂದು ಅಮೌಂಟ ರೆಡಿ ಮಾಡಿಕೊಂಡು ಅಮ್ಮಂಗೆ ಅಂತ ಮಾಂಗಲ್ಯ ಚೈನ್ ಕೊಡಿಸ್ತವನೆ. ಐ ಆಮ್ ಪ್ರೌಡ್ ಆಫ್ ಮೈ ಬ್ರದರ್ ಅಂತಲೇ ಹೇಳ್ಬೋದು. ಮಧು, ನಿನಗೇನು ಅನ್ನಿಸ್ತೈತೆ? ಅವರಷ್ಟೇ, ತುಂಬ ಖುಷಿ ಆಗ್ತಿದೆ. ಇವ್ರು ಸುಮ್ಮನೆ ಕೂತ್ಕೊಂಡಿದ್ದಾರೆ. ಚಿಂಚು ಮಳೆ ಬರ್ತಿದೆ. ಮಳೆ ಮಳೆ ಮಳೆ. ಈ ಮಳೆಯಲ್ಲಿ ಹೋಗ್ತಾ ಇದ್ವಿ. ಒಂಥರ ಫೀಲಿಂಗ್ ಚೆನ್ನಾಗೈತೆ. ಸಾಂಗ್ ಹಾಕೊಂಡು ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೋನೆ ಮಳೆಯಲ್ಲಿ ಸುಮ್ಮಗಳೇ. ಚಿಂಚು ಚಿಂಚು ಚಿಂಚು. ಆ್ಯಕ್ಚುಲಿ ನನಗೆ ಇದಿಷ್ಟ ಆಗೈತೆ. ಎಷ್ಟಾಯ್ತಪ್ಪ ದುಡ್ಡು ಅದ್ರೊಳಗೆ? ಚಿಂಚು ಎಷ್ಟಿದೆ ದುಡ್ಡು ಅದರಲ್ಲಿ? ಹೆಂಗ್ ಹಿಡ್ಕೊಂಡು ನಿಂತೈತೆ ನೋಡು.
ಏನಿರುತ್ತೋ ಅದು ನಾಳೆ ಏನಾಗುತ್ತೋ ಅದು ಭಾನುವಾರ ಇರೋದ್ರಿಂದ ಅಷ್ಟೇ ಇದೆ. ನಾಳೆ ಏನು ಚೇಂಜ್ ಆಗುತ್ತೋ ಅದು. ಬೆಳಗಿಂದ ಆರ್ಡರ್ ತಗೊಂಡಿದ್ದೀವಿ. ಹಾಯ್ ಚಿಂಚು 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 ಹೋದ್ರೆ ಚಿಂಚುಗೆ ಫುಲ್ ಖುಷಿ. ಸೊ ಹಾಗಾಗಿ ಅವಳ ಪಾಡಗಳು ಆಟ ಆಡ್ತಿದ್ದಾಳೆ. ಅವಳದೇ ಲೋಕದಲ್ಲಿ ತೇಲಾಡ್ತಿದ್ದಾಳೆ ಅವಳು. ನಾನು ಮಾತಾಡ್ಸಿದ್ರು ಮಾತಾಡ್ತಿಲ್ಲ, ಅವಳ ಪಾಡಗಳು ಆಟ ಆಡ್ಕೊಂಡು ಮಾತಾಡ್ಕೊಂಡು ಎಂಜಾಯ್ ಮಾಡ್ತಿದ್ದಾಳೆ. ಗೋಲ್ಡ್ ಎಲ್ಲ ಪರ್ಚೇಸ್ ಮಾಡಿದ್ದಾದಮೇಲೆ ಹಾಗೆ ಬರ್ತಾ ದಾರಿಯಲ್ಲಿ ಪಾಪುಗೆ ಡ್ರೈ ಫ್ರೂಟ್ಸು ಮಖಾನ ಎಲ್ಲ ಖಾಲಿಯಾಗಿತ್ತು ಅಂತ ಹೇಳಿ ಹೋಗಿ ಸ್ವಲ್ಪ ತಗೋತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಎಲ್ಲರೂ ಹ್ಯಾಪಿ ಆಗಿರಿ. ಲಾಟ್ಸ್ ಆಫ್ ಲವ್.